ರೂಮಿನಲ್ಲಿ ಕಿಟಕಿಗಳನ್ನು ಮುಚ್ಚಿ ಸುನೀಲ್ ಆರಾಮಾಗಿ ಹೊಡೆದುಕೊಳ್ತಾ ಇದ್ದ. ಒಳಗಿನಿಂದ ಬಾಗಿಲಿನ ಚಿಲಕ ಹಾಕುವುದನ್ನ ಮರೆತಿದ್ದ. ಅವನ ಚಿಕ್ಕಮ್ಮ ಸಡನ್ ಆಗಿ ಒಳಗೆ ಬಂದುಬಿಟ್ಟಳು. ಎದುರಿನ ಈ ದೃಶ್ಯವನ್ನು ನೋಡಿ ಅವಳು ತಕ್ಷಣ ಹೊರಗೆ ಓಡಿ ಹೋದಳು. ಇಂಥ ಒಂದು ದೃಶ್ಯವನ್ನು ನೋಡಿಯೇ ಚಿಕ್ಕಮ್ಮಳಿಗೆ ಮನಸ್ಸಲ್ಲಿ ಏನೋ ಒಂದು ಗಲಿಬಿಲಿ ಮತ್ತು ಆಲೋಚನೆ ಬರೋಕೆ ಶುರು ಆಯಿತು. ಯಾಕಂದ್ರೆ ಅವಳು ನೋಡಿದ ಮೇಲೂ ಕೂಡ ಅವನು ತನ್ನ ಕೆಲಸವನ್ನ ನಿಲ್ಲಿಸುವುದು ಅನಿವಾರ್ಯ ಅಂತ ಅವನು ಭಾವಿಸಿರಲಿಲ್ಲ. ಅವನು ಹೊರಗೆ ಬಂದಾಗ ಅವಳ ಚಿಕ್ಕಮ್ಮ ಕೋಪದಿಂದ ಕೇಳಿದ್ಲು, ಯಾಕ ಸುನೀಲ್ ಒಳಗೆ ಏನು ಮಾಡ್ತಾ ಇದ್ದೆ ಅಂತ. ಅವನಲ್ಲಿ ಸ್ವಲ್ಪ ಭಯವಿದ್ದರೂ ಕೂಡ ಏನೂ ಆಗಿಲ್ಲದವನಂತೆ ಹೇಳಿದ, ಚಿಕ್ಕಮ್ಮ ನಿಮಗಂತೂ ಎಲ್ಲ ಗೊತ್ತೇ ಇದೆ, ಈಗ ನನ್ನ ಬಾಯಿಂದ ಏನೂ ಕೇಳೋದಕ್ಕೆ ಬಯಸ್ತಾ ಇದ್ದೀರಿ ಅಂತ. ಆಗ ಚಿಕ್ಕಮ್ಮ ಹೇಳಿದ್ಲು, ಸರಿ, ಆದರೆ ನೀನು ನನ್ನ ನೋಡಿದ ಮೇಲಾದರೂ ನಿನ್ನ ಕೆಲಸವನ್ನ ನಿಲ್ಲಿಸಬೇಕಿತ್ತು. ಆಗ ಅವನು ಹೇಳಿದ, ಚಿಕ್ಕಮ್ಮ ನೀವು ಅದೇ ಸಮಯದಲ್ಲಿ ನನ್ನ ಕೋಣೆಗೆ ಅಂದ್ರೆ ರೂಮಿಗೆ ಬರ್ತೀರಿ ಅಂತ ನನಗೆ ಹೇಗೆ ಗೊತ್ತಾಗ್ತಾ ಇತ್ತು. ಆದರೂ ನಾನು ಏನೂ ತಪ್ಪು ಮಾಡಿಲ್ಲ ಬಿಡಿ. ಈ ವಯಸ್ಸಲ್ಲಿ ಎಲ್ಲ ಹುಡುಗರು ಮಾಡೋದನ್ನೇ ನಾನು ಮಾಡಿದ್ದು ಅಂದ. ಆಗ ಚಿಕ್ಕಮ್ಮ ಹೇಳಿದ್ಲು, ಆ ವಿಷಯವಲ್ಲ, ಆದರೆ ಯಾರಾದರೂ ಆ ಕೆಲಸ ಮಾಡೋದನ್ನು ನೋಡಿದ್ರೆ ಅವರಿಗೂ ಕೂಡ ಅದನ್ನೇ ಮಾಡಬೇಕು ಅಂತನ್ನೋ ಆಸೆ ಉಂಟಾಗುತ್ತೆ ಅಂತ ನಿನಗೆ ಗೊತ್ತಿಲ್ವೇ. ಆಗ ಸುನೀಲ್ ಹೇಳಿದ, ಹಾಗಾದರೆ ಚಿಕ್ಕಮ್ಮ ನಿಮಗೂ ಇದನ್ನ ಮಾಡೋಕೆ ಆಸೆ ಇದೆ ಅಂತ ಆಯಿತು. ಆಗ ಚಿಕ್ಕಮ್ಮ ಹೇಳಿದ್ಲು, ನನಗೂ ತುಂಬಾ ಮನಸ್ಸಿದೆ, ಆದರೆ ನಿನಗೆ ಗೊತ್ತಿದೆಯಲ್ಲ, ನಿಮ್ಮ ಚಿಕ್ಕಪ್ಪ ಎಷ್ಟೋ ದಿನಗಳಿಂದ ಹೊರಗೆ ಹೋಗಿದ್ದಾರೆ ಮತ್ತು ನಾನು ಕೂಡ ಒಬ್ಬಳೇ ಇದೆಲ್ಲವನ್ನ ಹೇಗೆ ಮಾಡ್ಲಿ ಅಂತ. ಆಗ ಸುನೀಲ್ ಹೇಳಿದ, ಚಿಕ್ಕಮ್ಮ ನೀವು ಬೇಸರ ಮಾಡಿಕೊಳ್ಳದೆ ಇದ್ರೆ ನಾನು ನಿಮ್ಗೆ ಸಹಾಯ ಮಾಡುತ್ತೇನೆ, ನಾನು ನಿಮ್ಮ ಜೊತೆ ಚೆನ್ನಾಗಿ ಆ ಕೆಲಸ ಮಾಡಬಲ್ಲೆ ಅಂತ ಹೇಳಿಬಿಟ್ಟ. ಆಗ ಚಿಕ್ಕಮ್ಮ ಕೋಪದಿಂದ ಹೇಳಿದ್ಲು, ನಿನ್ನ ತಲೆ ಕೆಟ್ಟಿದೆಯೇ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ ಅಂತ. ಚಿಕ್ಕಮ್ಮ ಇನ್ನೂ ಏನಾದರೂ ಹೇಳುವ ಮೊದಲೇ ತಕ್ಷಣ ಸುನೀಲ್ ಅಲ್ಲಿಂದ ಓಡಿ ಹೋಗ್ಬಿಟ್ಟ. ಹೇಗಿದ್ರು ಅವನು ತನ್ನ ಚಿಕ್ಕಮ್ಮನ ಜೊತೆ ಆ ಕೆಲಸವನ್ನ ಬಹಳ ಹಿಂದಿನಿಂದಲೂ ಮಾಡುವುದಕ್ಕೆ ತುಂಬಾ ಆಸೆಯಿತ್ತು ಅವನಿಗೆ. ಆದರೆ ಅದನ್ನ ಹೇಳುವ ಧೈರ್ಯ ಅವನಿಗೆ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಚಿಕ್ಕಮ್ಮ ಅವನು ಕೈ ಕೆಲಸ ಮಾಡೋದನ್ನ ನೋಡಿಬಿಟ್ಟಿದ್ಲು. ಆದ್ದರಿಂದ ಇಂದು ಆ ಮಾತನ್ನ ಹೇಳೋದಕ್ಕೆ ಸರಿಯಾದ ಸಮಯ ಮತ್ತು ಸರಿಯಾದ ವಾತಾವರಣವಿತ್ತು. ಅದಕ್ಕಾಗಿ ಅವನು ತನ್ನ ಈ ಆಸೆಯನ್ನ ಹೇಳಿಬಿಟ್ಟ. ಇದರಿಂದ ಅವನಿಗೆ ಒಂದು ವಿಷಯ ತಿಳಿತು. ಯಾವುದೇ ಮಾತನ್ನ ಹೇಳುವುದಕ್ಕೆ ಒಂದು ಸರಿಯಾದ ಸಮಯವಿರುತ್ತೆ ಮತ್ತು ಆ ಸಮಯ ಬಂದಾಗ ಮಾತಾಡಿಬಿಡಬೇಕು. ಯಾಕಂದ್ರೆ ಆಗ ಮಾತುಗಳು ಪೂರೈಕೆಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಮತ್ತು ಆಸೆ ಸಫಲ ಆಗಬಹುದು ಅಂತ. ಒಂದು ರಾತ್ರಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮಹಡಿ ಮೇಲೆ ಮಲಗಿದಾಗ ಕಬಡ್ಡಿ ಆಡ್ತಾ ಇದ್ರು. ಆಗ ಸುನೀಲ್ ಬಚ್ಚಿಕೊಂಡು ಅವರು ಮಾಡೋದನ್ನು ನೋಡ್ತಾ ಇದ್ದ. ಅದು ಅವನ ಮುಂದೆ ಒಂದು ಸಿನಿಮಾ ನಡೀತಾ ಇರುವಂತಿತ್ತು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ್ನ ಆ ವ್ಯವಸ್ಥೆಯಲ್ಲಿ ನೋಡಿ ಅವನಿಗೆ ತುಂಬಾ ಆನಂದ ಆಗ್ತಾ ಇತ್ತು. ಚಿಕ್ಕಪ್ಪ ತನ್ನ ಪೂರ್ಣ ಶಕ್ತಿ ಹಾಕಿ ಕೆಲಸ ಮಾಡ್ತಾ ಇದ್ರು. ಆಗ ಸುನೀಲ್ನಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಮತ್ತು ಅವನಿಗೆ 23 ವರ್ಷ ವಯಸ್ಸಾಗಿತ್ತು. ಅವನ ಚಿಕ್ಕಮ್ಮ ತುಂಬಾ ಸುಂದರ ಮತ್ತು ಆಕರ್ಷಕವಾಗಿದ್ಲು. ಅವಳು ಯಾವಾಗಲೂ ಅವನೊಂದಿಗೆ ತಮಾಷೆ ಮಾಡ್ತಾ ಇದ್ಲು. ಚಿಕ್ಕಮ್ಮ ಮತ್ತು ಅವನ ನಡುವೆ ಒಂದು ಒಳ್ಳೆಯ ಸ್ನೇಹದ ಸಂಬಂಧ ಇತ್ತು. ಚಿಕ್ಕಮ್ಮ ಆ ಮನೆಗೆ ಹೊಸದಾಗಿ ಮದುವೆಯಾಗಿ ಬಂದಾಗ ಅವಳಿಗೆ ತುಂಬಾ ಅಹಂಕಾರವಿತ್ತು ಮತ್ತು ಆ ಅಹಂಕಾರವಿರೋದು ಸಹಜವಾಗಿತ್ತು. ಯಾಕಂದ್ರೆ ಅವಳು ಯಾವುದೇ ಹೀರೋಯಿನ್ಗಿಂತ ಕಡಿಮೆ ಇರಲಿಲ್ಲ. ಚಿಕ್ಕಮ್ಮನ ಎತ್ತರ ಚೆನ್ನಾಗಿತ್ತು, ಕಣ್ಣುಗಳು ದುಂಡಿಗೆ ಇದ್ದವು ಮತ್ತು ಬಣ್ಣ ಬೆಳ್ಳಗಿತ್ತು. ಅವಳ ಮೈಕಟ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಅವಳು ಯಾವಾಗ ಸುನೀಲ್ನ ಕಡೆ ನೋಡ್ತಾ ಇದ್ಲೋ ಅವಳ ನೋಟವು ಅವನ ಎದೆಯನ್ನ ಸೀಳುವಂತಾಗುತ್ತಿತ್ತು. ಅಂದ್ರೆ ಆತರ ಅವಳು ಲುಕ್ ಕೊಡ್ತಾ ಇದ್ಲು. ಆದರೆ ಅವನು ಏನೇ ಮಾತಾಡಿದ್ರೂ ಅವಳು ಮುಖ ತಿರುಗಿಸ್ತಾ ಇದ್ಲು. ಆಗಲೇ ಅವಳೊಳಗೆ ಸೌಂದರ್ಯದ ಅಹಂಕಾರ ತುಂಬಿದೆ ಅಂತ ಹೇಳಿ ಅವನಿಗೆ ಅರ್ಥವಾಗಿತ್ತು. ಸುನೀಲ್ನ ಚಿಕ್ಕಪ್ಪ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಕೆಲಸ ಮಾಡುವ ಸ್ಥಳ ಮನೆಯಿಂದ ಸುಮಾರು 90 ಕಿಲೋಮೀಟರ್ ದೂರ ಇತ್ತು. ಆದ್ದರಿಂದ ಅವರು ವಾಪಸ್ ಬರುವಾಗ ಮಧ್ಯರಾತ್ರಿ ಆಗಿಬಿಡ್ತಾ ಇತ್ತು ಮತ್ತು ಕೆಲವೊಮ್ಮೆ ಅವರು ಬರ್ತಾನೆ ಇರಲಿಲ್ಲ. ಅಲ್ಲಿಯೇ ಹಲವು ದಿನಗಳವರೆಗೆ ಉಳಿತಾ ಇದ್ರು. ಯಾಕಂದ್ರೆ ಪ್ರತಿದಿನ ಅಷ್ಟೊಂದು ದೂರ ಬಂದು ಹೋಗೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಚಿಕ್ಕಪ್ಪ ಮನೆಗೆ ಬರದೇ ಇದ್ದಾಗ ಚಿಕ್ಕಮ್ಮ ತನ್ನ ರೂಮಿನಲ್ಲಿ ಒಬ್ಬಳೇ ಇರ್ತಾ ಇದ್ಲು. ಸುನೀಲ್ನು ಚಿಕ್ಕಮ್ಮ ಒಬ್ಬಂಟಿಯಾಗಿ ತಲೆಮಲಿಸುವುದನ್ನ ಸುಮಾರು ಬಾರಿ ನೋಡಿದ್ದ ಮತ್ತು ಚಿಕ್ಕಪ್ಪ ಮಧ್ಯರಾತ್ರಿ ಮನೆಗೆ ಬರ್ತಾರೆ. ಕೆಲವೊಮ್ಮೆ ಮಾತ್ರ ಚಿಕ್ಕಮ್ಮನ ಜೊತೆ ಕಬಡ್ಡಿ ಆಡ್ತಾರೆ. ಕೆಲವೊಮ್ಮೆ ಇಲ್ಲ ಅಂತ ಹೇಳಿ ಮಲಗಿ ಬಿಡುತ್ತಿದ್ದರು. ಇದನ್ನು ಅವನು ಗಮನಿಸಿದ್ದ. ಚಿಕ್ಕಮ್ಮಳಿಗೆ ಎಷ್ಟು ಪ್ರೀತಿಯ ಅಗತ್ಯವಿದೆಯೋ ಅಷ್ಟು ಪ್ರೀತಿಯನ್ನ ಚಿಕ್ಕಪ್ಪ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತನ್ನೋ ವಿಷಯ ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಒಂದಿನ ಬೆಳಗ್ಗೆ ಸುನೀಲ್ ಚಿಕ್ಕಮ್ಮ ತುಂಬಾ ಬೇಜಾರಲ್ಲಿ ಇರೋದನ್ನ ಕಂಡ. ಅವನು ಅವಳನ್ನ ಕೇಳಿದ, ಚಿಕ್ಕಮ್ಮ ಏನಾಯ್ತು, ನೀವು ಇಷ್ಟು ಉದಾಸೀನರಾಗಿರೋದು ಯಾಕೆ ಅಂತ.
ಆಗ ಚಿಕ್ಕಮ್ಮ ಹೇಳಿದಳು, ನನ್ನ ಆರೋಗ್ಯ ಸರಿ ಇಲ್ಲ ಸುನೀಲ್ ಅಂತ. ನಂತರ ಸುನೀಲ್ ಅವಳಿಗಾಗಿ ಮೆಡಿಕಲ್ನಿಂದ ಔಷಧಿಯನ್ನ ತಂದುಕೊಟ್ಟ. ಔಷಧಿಯನ್ನ ಸೇವಿಸಿ ಚಿಕ್ಕಮ್ಮ ಅವರ ರೂಮಿಗೆ ಹೋದಳು. ಸ್ವಲ್ಪ ಸಮಯದ ನಂತರ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸುವುದಕ್ಕೆ ಸುನೀಲ್ ಅವಳ ರೂಮಿಗೆ ಹೋದಾಗ ಅವಳಿಗೆ ತುಂಬಾ ಜ್ವರ ಇತ್ತು. ಆಗ ಅವನು ಕೇಳಿದ, ಚಿಕ್ಕಮ್ಮ ಇವತ್ತು ಚಿಕ್ಕಪ್ಪ ಮನೆಗೆ ಬರ್ತಾರೋ ಅಥವಾ ಇಲ್ವೋ ಅಂತ. ಆಗ ಚಿಕ್ಕಮ್ಮ ಹೇಳಿದ್ಲು, ಅವರು ಆಫೀಸ್ ಕೆಲಸದ ಮೇಲೆ ಕೆಲವು ದಿನಗಳ ಕಾಲ ಹೊರಗೆ ಹೋಗಿದ್ದಾರೆ ಅಂತ. ಆಗ ಸುನೀಲ್ ಆಲೋಚಿಸಿದ, ಈಗ ಏನು ಮಾಡೋದು, ಚಿಕ್ಕಮ್ಮನ ಸ್ಥಿತಿ ಹದಗೆಡ್ತಾ ಇದೆ. ಆಗ ಅವನಿಗೆ ನೆನಪಾಯಿತು, ತನ್ನ ಗೆಳೆಯನ ತಂದೆ ಡಾಕ್ಟರ್ ಅಂತ. ಅವನು ತಕ್ಷಣ ತನ್ನ ಗೆಳೆಯನಿಗೆ ಫೋನ್ ಮಾಡಿ ಹೇಳಿದ, ಅಣ್ಣ ನಿನ್ನಿಂದ ಒಂದು ಸಹಾಯ ಬೇಕಿತ್ತು. ಅವನು, ಹೇಳು ಏನು ಕೆಲಸ ಅಂತಂದ. ಆಗ ಸುನೀಲ್ ಹೇಳಿದ, ಬೇಗ ನಿಮ್ಮ ತಂದೆಯನ್ನ ನಮ್ಮ ಮನೆಗೆ ಕಳಿಸು, ನಮ್ಮ ಚಿಕ್ಕಮ್ಮನ ಆರೋಗ್ಯ ತುಂಬಾ ಕೆಟ್ಟಿದೆ. ಅವನು, ಸರಿ ಆಯಿತು, ಈಗಲೇ ಕಲಿಸುತ್ತೇನೆ ಅಂತಂದ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಬಂದರು. ಅವರು ಚಿಕ್ಕಮ್ಮನಿಗೆ ಒಂದು ಇಂಜೆಕ್ಷನ್ ಅನ್ನ ನೀಡಿ ಕೆಲವು ಔಷಧಿಗಳನ್ನ ಬರೆದುಕೊಟ್ಟರು. ಸುಮಾರು 1 ಗಂಟೆಯ ನಂತರ ಚಿಕ್ಕಮ್ಮಳಿಗೆ ಆರಾಮವಾಗಲು ಶುರುವಾಯಿತು. ಮಾರನೇ ದಿನ ಬೆಳಗ್ಗೆ ಸುನೀಲ್ ಬಾತ್ರೂಂಗೆ ಹೋಗ್ತಾ ಇರಬೇಕಾದರೆ ಚಿಕ್ಕಮ್ಮ ಹೇಳಿದ್ಲು, ಸುನೀಲ್ 1 ನಿಮಿಷ ಇಲ್ಲಿ ಬಾ ಅಂತ. ಅವನು ಹೋದಾಗ ಚಿಕ್ಕಮ್ಮ ಹೇಳಿದ್ಲು, ದಯವಿಟ್ಟು ನನ್ನ ಕ್ಷಮಿಸು ಅಂತ. ಆಗ ಸುನೀಲ್ ಕೇಳಿದ, ಯಾವ ವಿಷಯಕ್ಕಾಗಿ ಅಂತ. ಆಗ ಚಿಕ್ಕಮ್ಮ ಹೇಳಿದ್ಲು, ನಾನು ಈ ಮನೆಗೆ ಬಂದಾಗಿನಿಂದ ಒಮ್ಮೆಯೂ ನಿನ್ನೊಂದಿಗೆ ಸರಿಯಾಗಿ ಮಾತಾಡಿಲ್ಲ, ಆದರೆ ನೀನು ನನ್ನನ್ನ ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ತಾ ಇದ್ದೀಯಾ. ಸುನೀಲ್ ಹೇಳಿದ, ಪರವಾಗಿಲ್ಲ ಚಿಕ್ಕಮ್ಮ, ನಾನು ನಿಮ್ಮನ್ನ ನನ್ನವರು ಅಂತ ಭಾವಿಸುತ್ತೇನೆ. ನಂತರ ಅವನು ತನ್ನ ಮನಸ್ಸಿನ ಮಾತನ್ನ ಹೇಳಿಬಿಡೋಣ ಅಂತ ಯೋಚನೆ ಮಾಡಿದ. ಆದರೆ ಮತ್ತೆ ಯೋಚನೆ ಮಾಡಿ, ಈಗ ಮನಸ್ಸಿನ ಮಾತನ್ನ ಹೇಳೋದು ಮೂರ್ಖತನವಾಗಬಹುದು. ಇದು ಸರಿಯಾದ ಸಮಯ ಅಲ್ಲ, ಯಾಕಂದ್ರೆ ಈಗಷ್ಟೇ ಚಿಕ್ಕಮ್ಮ ತನ್ನ ಕಡೆ ಆಕರ್ಷಿತಳಾಗಿದ್ದಾಳೆ ಮತ್ತು ಮಾತನಾಡ್ತಾ ಇದ್ದಾಳೆ. ಈಗಲೇ ಎಲ್ಲವನ್ನ ಹೇಳಿದ್ರೆ ಅವಳು ಕೋಪಗೊಳ್ಳಬಹುದು. ಆದ್ದರಿಂದ ಮೊದಲು ಚಿಕ್ಕಮ್ಮನ ಹೆಚ್ಚಿನ ಪ್ರೀತಿಯನ್ನ ಪಡಬೇಕು, ಆಮೇಲೆ ಹೇಳೋದು ಸರಿ ಅಂತ ಹೇಳಿ ಭಾವಿಸಿದ. ಅದರ ನಂತರ ಸುನೀಲ್ ಮತ್ತು ಚಿಕ್ಕಮ್ಮನ ನಡುವೆ ತುಂಬಾ ಒಳ್ಳೆಯ ಸ್ನೇಹ ಬೆಳೆತು. ಈಗ ಅವನು ಚಿಕ್ಕಮ್ಮನ ಪ್ರತಿಯೊಂದು ಮಾತನ್ನ ಕೇಳ್ತಾ ಇದ್ದ ಮತ್ತು ಅವಳು ಹೇಳಿದ ಕೆಲಸವನ್ನ ತಕ್ಷಣವೇ ಮಾಡಿಬಿಡ್ತಾ ಇದ್ದ. ಚಿಕ್ಕಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ಅವನಿಗೆ. ಇದರಿಂದ ಚಿಕ್ಕಮ್ಮ ಕೂಡ ಈಗ ಅವನ ಕಡೆಗೆ ಸ್ವಲ್ಪ ವಾಲಿಕೊಂಡಿದ್ಲು. ಒಂದು ದಿನ ಚಿಕ್ಕಮ್ಮ ಹೇಳಿದ್ಲು, ಸುನೀಲ್, ನಿಮ್ಮ ಚಿಕ್ಕಪ್ಪ ಯಾವಾಗಲಾದರೂ ಒಮ್ಮೆ ಮನೆಗೆ ಬರ್ತಾರೆ. ಅವರಿಲ್ಲದಿದ್ದಾಗ ನಾನು ಒಬ್ಬಳೇ ಮಲಗಿದಾಗ ನನಗೆ ವಿಚಿತ್ರ ಕನಸುಗಳು ಬೀಳುತ್ತವೆ. ಇದರಿಂದ ನನಗೆ ತುಂಬಾ ಭಯವಾಗುತ್ತದೆ. ಹಾಗಾಗಿ ನೀನು ರಾತ್ರಿ ನನ್ನ ರೂಮಿಗೆ ಬರ್ತಾ ಇರು. ನಾವಿಬ್ಬರು ಮಾತಾಡೋಣ ಅಥವಾ ಸಿನಿಮಾ ನೋಡೋಣ. ಒಬ್ಬಳೇ ಇರೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಆಗ ಸುನೀಲ್ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಿದ, ಚಿಕ್ಕಮ್ಮ ತನಗೆ ಸುಳಿವು ನೀಡ್ತಾ ಇದ್ದಾಳೆ ಅಂತ. ಈಗ ತನ್ನ ಮಾತನ್ನ ನೇರವಾಗಿ ಹೇಳೋದು ಸುಲಭವಾಯಿತು. ಆಮೇಲೆ ಅವನು ಚಿಕ್ಕಮ್ಮನ ರೂಮಿಗೆ ಹೋದ. ಚಿಕ್ಕಮ್ಮ ಮನೆಯ ಕೆಲಸ ಮಾಡ್ತಾ ಇದ್ಲು. ಚಿಕ್ಕಮ್ಮನನ್ನ ನೋಡಿ ಅವನ ಮನಸ್ಸು ತುಂಬಾ ಚಂಚಲವಾಯಿತು ಮತ್ತು ಅವನು ತನ್ನ ಮೊಬೈಲ್ನಲ್ಲಿ ವಿಡಿಯೋವನ್ನು ನೋಡುವುದಕ್ಕೆ ಶುರು ಮಾಡಿದ. ವಿಡಿಯೋದ ಶಬ್ದ ಜಾಸ್ತಿ ಇತ್ತು ಮತ್ತು ಅದು ರೂಮಿಗೆಲ್ಲ ಕೇಳಿಸ್ತಾ ಇತ್ತು. ಹೊರಗಿನಿಂದ ಯಾರಾದರೂ ಬರ್ತಾ ಇದ್ದಾರಾ ಅಂತ ಹೇಳಿ ತಿಳಿಯೋದಕ್ಕೆ ಅವನು ಬಾಗಿಲಿನ ಕಡೆ ಮುಖ ಮಾಡಿ ಕುಳಿತುಕೊಂಡಿದ್ದ. ಸುನೀಲ್ ತನ್ನ ಮನಸ್ಸಿನಲ್ಲಿ ವಿಡಿಯೋ ನೋಡ್ತಾ ಆನಂದಿಸ್ತಾ ಇದ್ದ. ಅಷ್ಟೊಂದು ಚೆನ್ನಾಗಿದ್ವು ಆ ವಿಡಿಯೋಗಳು. ಆಗ ಚಿಕ್ಕಮ್ಮ ಯಾವಾಗ ಕೋಣೆಯೊಳಗೆ ಬಂದಳು ಅಂತ ಅವನಿಗೆ ಗೊತ್ತಾಗಲೇ ಇಲ್ಲ. ಚಿಕ್ಕಮ್ಮ ಕೂಡ ಹಿಂದೆ ಬಂದು ಸೈಲೆಂಟಾಗಿ ಆ ವಿಡಿಯೋ ನೋಡ್ತಾ ಇರೋದು ಸುನೀಲ್ನಿಗೆ ತಿಳಿಯಲೇ ಇಲ್ಲ. ನಂತರ ಚಿಕ್ಕಮ್ಮ ಸ್ವಲ್ಪ ಕೆಮ್ಮಿದಳು. ಅವನು ವಿಡಿಯೋದಿಂದ ಕಣ್ಣು ತೆಗೆದು ನೋಡಿದಾಗ ಚಿಕ್ಕಮ್ಮ ಹಿಂದೆ ನಿಂತಿದ್ಲು. ತುಂಬಾ ಕೋಪದಿಂದ ನನ್ನನ್ನೇ ನೋಡ್ತಾ ಇದ್ದಳು. ಅವನು ತಕ್ಷಣ ವಿಡಿಯೋವನ್ನ ಆಫ್ ಮಾಡಿ ಗಾಬರಿ ಆಗಿಬಿಟ್ಟ. ಚಿಕ್ಕಮ್ಮ ಅವನ ಕಿವಿ ಹಿಡಿದು ಕೇಳಿದಳು, ನೀನು ಏನ್ ಮಾಡ್ತಾ ಇದ್ದೀಯಾ ಅಂತ ನಿಂಗೆ ಗೊತ್ತಿದೆನಾ ಅಂತ. ಅವನು ನಾಚಿಕೆಯಿಂದ, ತಪ್ಪಾಯ್ತು ಚಿಕ್ಕಮ್ಮ, ನಾನು ಸ್ವಲ್ಪ ಮೂಡ್ನಲ್ಲಿ ಇದ್ದೆ, ಹಾಗಾಗಿ ವಿಡಿಯೋ ನೋಡ್ತಾ ಇದ್ದೆ. ನೀವು ಸಡನ್ ಆಗಿ ಬಂದಿದ್ರಿಂದ ಸ್ವಲ್ಪ ಗಾಬರಿ ಆಯಿತು ಅಂದ. ಅವಳು ಹೇಳಿದಳು, ಸರಿ, ಈಗ ನಿನಗೆ ಗಾಬರಿ ಆಗ್ತಾ ಇಲ್ವಾ ಅಂತ. ಆಗ ಅವನು ಹೇಳಿದ, ಚಿಕ್ಕಮ್ಮ ಏನ್ ಹೇಳಲಿ, ಒಬ್ಬಂಟಿಯಾಗಿದ್ದಾಗ ಮನಸ್ಸು ತುಂಬಾ ಚಂಚಲವಾಗುತ್ತೆ. ಕೆಲವೊಮ್ಮೆ ನನ್ನನ್ನ ನಾನೇ ಕಂಟ್ರೋಲ್ ಮಾಡೋಕೆ ಆಗೋಲ್ಲ ಅಂತ. ನಂತರ ಅವನು ಚಿಕ್ಕಮ್ಮನ ಕೈಯನ್ನ ಹಿಡಿದು ಹಾಸಿಗೆಯ ಮೇಲೆ ಕುಳಿತುಕೊಂಡು ಹೇಳಿದ, ಚಿಕ್ಕಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇದರಿಂದ ನಿಮಗೇನಾದರೂ ತೊಂದರೆ ಆಯ್ತಾ ಅಂತ. ಆಗ ಅವಳು ಹೇಳಿದಳು, ಹಾಗೇನಿಲ್ಲ ಸುನೀಲ್, ನನಗೂ ನಿನ್ನ ಕಷ್ಟ ಅರ್ಥ ಆಗುತ್ತೆ. ಯಾಕಂದ್ರೆ ಕೆಲವೊಮ್ಮೆ ನನ್ನ ಮನಸ್ಸಿಗೂ ಚಂಚಲವಾಗುತ್ತೆ, ಆದರೆ ಇದು ನಿನ್ನ ಚಿಕ್ಕಪ್ಪನಿಗೆ ಅರ್ಥ ಆಗೋದಿಲ್ವಲ್ಲ ಅಂತ. ಆಗ ಸುನೀಲ್ ಹೇಳಿದ, ನಾನು ನಿಮ್ಗೆ ಒಂದು ಮಾತು ಹೇಳಬೇಕು ಅಂತ ಅಂದುಕೊಂಡಿದ್ದೇನೆ.
ನಾನು ಹೇಳಿದ್ರೆ ನೀವು ಬೇಜಾರು ಮಾಡಿಕೊಳ್ಳೋದಿಲ್ಲ ತಾನೇ ಅಂತ. ಆಗ ಚಿಕ್ಕಮ್ಮ ಹೇಳಿದ್ಲು, ನೀನು ಏನ್ ಬೇಕಾದರೂ ಹೇಳು, ನಾನು ಬೇಜಾರು ಮಾಡಿಕೊಳ್ಳೋದಿಲ್ಲ. ನನಗೆ ಬೇಸರ ಆಗೋದಿದ್ರೆ ನೀನು ಮಾಡಿದ ಕೆಲಸ ನೋಡಿ ಈಗಾಗಲೇ ನಿನ್ನ ಚಿಕ್ಕಪ್ಪನಿಗೆ ಹೇಳಬಹುದಾಗಿತ್ತು. ಯಾಕಂದ್ರೆ ನಿನ್ನ ಕೈಕೆಲಸಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಮತ್ತು ಅದನ್ನೆಲ್ಲ ನಿಮ್ಮ ಚಿಕ್ಕಪ್ಪನಿಗೆ ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಇದನ್ನ ಕೇಳಿ ಸುನೀಲ್ ಸ್ವಲ್ಪ ಕಣ್ಣನ್ನ ನನ್ನ ಕೆಳಗೆ ಮಾಡಿ ಹೇಳ್ದ, ಚಿಕ್ಕಮ್ಮ, ನೀವು ಮೊದಲ ಬಾರಿಗೆ ಈ ಮನೆಗೆ ಬಂದಾಗಿನಿಂದಲೇ ನನಗೆ ನಿಮ್ಮ ಮೇಲೆ ತುಂಬಾ ಇಷ್ಟ ಇದೆ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಆಗ ಚಿಕ್ಕಮ್ಮ ಅಂತ ಹೇಳಿಬಿಟ್ಟ. ಆಗ ಚಿಕ್ಕಮ್ಮ ಸ್ವಲ್ಪ ಗಾಬರಿ ಮತ್ತು ನಾಚಿಕೆಯಿಂದ ಹೇಳಿದ್ಲು, ಹೌದಾ, ಹಾಗಾದ್ರೆ ನಿನ್ನ ಮಾತಿನ ಅರ್ಥ ಏನು? ನಿನಗೆ ಗೊತ್ತಲ್ವಾ ನನಗೆ ಮದುವೆ ಆಗಿದೆ ಅಂತ. ಆಗ ಅವನು, ಓ ಚಿಕ್ಕಮ್ಮ, ನಾನು ಆ ರೀತಿ ಹೇಳಲಿಲ್ಲ. ಮತ್ತೆ ಇನ್ನು ಯಾವ ರೀತಿ? ನೀನೇ ಹೇಳು, ಏನು ಮಾಡೋಣ ಅಂತ. ಆಗ ಸುನೀಲ್ ಹೇಳಿದ, ಚಿಕ್ಕಮ್ಮ, ನಾನು ನಿಮ್ಮ ಜೊತೆ ಒಂದು ಸಲ ಅದನ್ನ ಟ್ರೈ ಅಂದ್ರೆ ನಿಮ್ಮ ಜೊತೆ ಕಬಡ್ಡಿ ಆಡಬಹುದಾ ಅಂತಂದ. ಇದನ್ನ ಹೇಳುವಾಗ ಅವನಲ್ಲಿ ಸ್ವಲ್ಪ ಭಯವಿತ್ತು. ಚಿಕ್ಕಮ್ಮ ಹೇಳಿದರು, ಸುನೀಲ್, ಇದು ಹೇಗೆ ಸಾಧ್ಯ? ಈ ವಿಷಯ ಏನಾದ್ರೂ ನಿನ್ನ ಚಿಕ್ಕಪ್ಪನಿಗೆ ತಿಳಿದುಬಿಟ್ಟರೆ ಅವರು ನಿನ್ನನ್ನ ಮತ್ತೆ ನನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಸುನೀಲ್ ಹೇಳ್ದ, ಚಿಕ್ಕಮ್ಮ, ನಾವು ಯಾರಿಗೂ ಗೊತ್ತಾಗದಂತೆ ಈ ಕೆಲಸ ಮಾಡೋಣ. ಚಿಕ್ಕಮ್ಮ ಹೇಳಿದಳು, ಇಲ್ಲ, ನಾನು ನಿನ್ನ ಜೊತೆ ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಸುನೀಲ್ ಹೇಳ್ದ, ಚಿಕ್ಕಮ್ಮ, ನಾನು ನಿಮಗೆ ಮಾತು ನೀಡುತ್ತಾ ಇದ್ದೀನಿ. ಈ ವಿಷಯ ನಮ್ಮಿಬ್ಬರನ್ನ ಬಿಟ್ಟು ಮೂರನೇ ವ್ಯಕ್ತಿಗೆ ತಿಳಿಯೋದಿಲ್ಲ ಅಂತ. ಆಗ ಚಿಕ್ಕಮ್ಮ ಹೇಳಿದ್ಲು, ಆದರೆ ಸುನೀಲ್, ನಾನು ನಿನ್ನ ಚಿಕ್ಕಮ್ಮ ಅಂತ. ಅದಕ್ಕೆ ಸುನೀಲ್ ಹೇಳಿದ, ಅದಕ್ಕೇನಂತೆ, ನಾವೇನೂ ತಪ್ಪು ಮಾಡ್ತಾ ಇಲ್ವಲ್ಲ. ಆಗ ಚಿಕ್ಕಮ್ಮ ಹೇಳಿದ್ಲು, ನಿನಗೆ ಗೊತ್ತೇ ಇದೆ, ನಿನ್ನ ಚಿಕ್ಕಪ್ಪ ಮಧ್ಯರಾತ್ರಿ ತುಂಬಾ ಸುಸ್ತಾಗಿ ಮನೆಗೆ ಬರ್ತಾರೆ. ಅವರು ತುಂಬಾ ದಣಿದಿರುತ್ತಾರೆ. ಅದರಿಂದ ಅವರು ಅಪರೂಪಕ್ಕೊಮ್ಮೆ ನನ್ನನ್ನ ಸಂತೋಷಪಡಿಸ್ತಾ ಇರ್ತಾರೆ. ಹೌದು ಚಿಕ್ಕಮ್ಮ, ನನಗೆ ಚಿಕ್ಕಪ್ಪನ ಬಗ್ಗೆ ಎಲ್ಲವೂ ಗೊತ್ತು. ನೀವು ಸುಮ್ಮನೆ ಖುಷಿಯಾಗಿರುವಂತೆ ನಟಿಸ್ತಾ ಇದ್ದೀರಾ ಅಂತಾನೂ ಗೊತ್ತು. ಇದನ್ನ ಕೇಳಿದ ಕೂಡಲೇ ಚಿಕ್ಕಮ್ಮನ ಮುಖ ಬಾಡಿ ಹೋಯಿತು. ಅವರ ಮುಖವನ್ನ ನೋಡಿ ಸುನೀಲ್ನಿಗೆ ಸತ್ಯ ತಿಳಿತು. ಆಗ ಚಿಕ್ಕಮ್ಮ ಹೇಳಿದರು, ಸುನೀಲ್, ನೀನು ಹೇಳ್ತಾ ಇರೋದು ಸರಿ, ಆದರೂ ನಾವು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಿದೆ. ಆದರೂ ಸರಿ ಬಿಡು, ನಾನು ನಿನ್ನ ಚಿಕ್ಕಪ್ಪನ ಜೊತೆ ಖುಷಿಯಾಗಿಲ್ಲ. ಅವರು ದೂರದಿಂದ ಬರ್ತೇನೆ, ದಣದಿದ್ದೇನೆ ಅಂತ ಹೇಳಿ ಮಲಗಿ ಬಿಡ್ತಾರೆ. ದಿನವೂ ನಾನು ಅವರನ್ನ ಒತ್ತಾಯಿಸುವುದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನನ್ನ ಬಗ್ಗೆ ಕಾಳಜಿ ಇರಬೇಕು. ಅವರು ಕೇವಲ ಅವರಿಗೆ ಬೇಕಾದಾಗ ಮಾತ್ರ ಪ್ರೀತಿ ಮಾಡ್ತಾರೆ. ನನ್ನ ಮೂಡ್ ಹೇಗಿದೆ ಅಂತ ಹೇಳಿ ಅವರು ಯೋಚನೆನೇ ಮಾಡೋದಿಲ್ಲ. ಈ ಮಾತುಗಳನ್ನ ಕೇಳಿ ಸುನೀಲ್ ದಂಗಾದ. ಆಗ ಹೇಳಿದ, ಚಿಕ್ಕಮ್ಮ, ಅದಕ್ಕಾಗಿಯೇ ನಾನು ನಿಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸುತ್ತೇನೆ ಮತ್ತು ನಾನು ನಿಮ್ಮನ್ನ ಸಂತೋಷಪಡಿಸಬಲ್ಲೆ ಅಂತ ಹೇಳ್ತಾ ಇದ್ದೀನಿ ಎಂದನು. ಆಗ ಚಿಕ್ಕಮ್ಮ ಅವನ ಕೈಯನ್ನ ಬಿಗಿಯಾಗಿ ಹಿಡಿದಳು. ಇನ್ನೇನು ಅವರ ಆಟ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಹಾಗೆ ಚಿಕ್ಕಮ್ಮ, ಇಲ್ಲ ಕಣೋ, ಇದು ತುಂಬಾ ತಪ್ಪು ಅಂತ ಹಿಂದೆ ಸರಿದು ಬಿಟ್ಟಳು. ಆದರೆ ಇವನು ಬಿಡಬೇಕಲ್ಲ. ಅವಳ ಹತ್ತಿರ ಹೋಗಿ ಒಮ್ಮೆ ಅವಳನ್ನ ಜೋರಾಗಿ ತಬ್ಬಿಕೊಂಡು ಬಿಟ್ಟ. ಅವಳು ಬೇಡ, ಇದು ತಪ್ಪು ಎಂದು ತಳ್ಳೋಕೆ ಟ್ರೈ ಮಾಡಿದಳು. ಆಗ ಅವನು ಹೇಳಿದ, ಚಿಕ್ಕಮ್ಮ, ನಿಮ್ಮ ಒಳಗಿನ ತಳಮಳ ನನಗೆ ಅರ್ಥವಾಗುತ್ತೆ. ನಾನು ಮತ್ತೊಮ್ಮೆ ನಿಮಗೆ ಕೇಳುತ್ತಿದ್ದೇನೆ, ಈ ತರ ಅವಕಾಶ ಮತ್ತೆ ಸಿಗೋದಿಲ್ಲ. ಆದರೂ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಬಲವಂತ ಮಾಡುವುದಿಲ್ಲ ಎಂದು ಹೇಳಿದ. ಇಷ್ಟೊತ್ತಿಗಾಗ್ಲೇ ಚಿಕ್ಕಮ್ಮ ಅವನ ಸ್ಪರ್ಶದಿಂದ ಅವಳಿಗೂ ಅದು ಬೇಕು ಅನಿಸುತ್ತಿತ್ತು. ಆಗ ಚಿಕ್ಕಮ್ಮ ಹೇಳಿದಳು, ಸುನೀಲ್, ನೀನು ನನ್ನ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಇದ್ದೀಯಾ. ನೀನು ಇಷ್ಟೊಂದು ತಿಳುವಳಿಕೆ ಉಳ್ಳವನಾಗಿದ್ದೀಯಾ. ಆದರೆ ನಾನು ನಿನ್ನ ಕಡೆಗೆ ಗಮನನೇ ಕೊಟ್ಟಿರಲಿಲ್ಲ. ಸುನೀಲ್ ಹೇಳಿದ, ಹೌದು ಚಿಕ್ಕಮ್ಮ, ನಾನು ನಿಮ್ಮನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆಗ ಚಿಕ್ಕಮ್ಮ, ಸರಿ, ನಾನೇ ಯೋಚನೆ ಮಾಡಿ ಹೇಳ್ತೀನಿ ನಿನಗೆ ಅಂತ ಹೇಳಿ ತನ್ನ ರೂಮಿಗೆ ಹೋದ್ರು. ಚಿಕ್ಕಮ್ಮ ಹಾಗೆ ಹೋದ ರೀತಿ ಅವನಿಗೆ ಸ್ವಲ್ಪನೇ ಇಷ್ಟ ಆಗಲಿಲ್ಲ. ಅವನು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದ, ಅಂದ್ರೆ ಈಗ ಕಬಡ್ಡಿ ಮಾಡೋಕೆ ಒಪ್ಪುತ್ತಾರೆ ಅಂತ ಅನ್ಕೊಂಡಿದ್ದ. ಅವನ ಮೂಡ್ ಈಗ ಹಾಳಾಯಿತು ಮತ್ತು ಈಗ ಏನು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ಮಾರನೇ ದಿನ ಬೆಳಗ್ಗೆ ಅವನು ಬಾತ್ರೂಮ್ ಇಂದ ಸ್ನಾನ ಮಾಡಿ ಹೊರಗಡೆ ಬಂದಾಗ ಚಿಕ್ಕಮ್ಮ ಬಂದು ಹೇಳಿದ್ರು, ಏನೋ ಇವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀಯಾ ಅಂತ. ಸುನೀಲ್ ಏನನ್ನು ಹೇಳದೆ ತನ್ನ ರೂಮಿಗೆ ಹೋದ. ಯಾಕಂದ್ರೆ ಅವನು ಚಿಕ್ಕಮ್ಮನ ಮೇಲೆ ಕೋಪಗೊಂಡಿದ್ದ. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ಸುನೀಲ್ನ ರೂಮಿಗೆ ಬಂದು ಕೇಳಿದಳು, ಏನಾಯ್ತು, ನೀನು ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಅಂತ. ಅದಕ್ಕೆ ಸುನೀಲ್ ಹೇಳಿದ, ನೀವು ನನ್ನ ರೂಮ್ನಿಂದ ಹೋಗಿ ಮತ್ತು ನಿಮ್ಮ ಕೆಲಸ ನೋಡಿಕೊಳ್ಳಿ. ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಯಸೋದಿಲ್ಲ ಅಂತ. ನಂತರ ಅವನು ತನ್ನ ಕೆಲಸಕ್ಕೆ ಹೊರಗೆ ಹೋದ. ಅವನು ಸಂಜೆ ಮನೆಗೆ ಬಂದಾಗ ಚಿಕ್ಕಪ್ಪ ಕೂಡ ಮನೆಗೆ ಬಂದಿರೋದನ್ನ ನೋಡಿದ. ಈಗ ಅವನ ಮೂಡು ಇನ್ನೂ ಹಾಳಾಯಿತು.
ಏನನ್ನು ಎಕ್ಸ್ಪೆಕ್ಟ್ ಮಾಡಿದ್ದ ಅದು ಆಗಿರಲಿಲ್ಲ, ಯಾಕಂದ್ರೆ ಈಗ ಅವನ ಕನಸು ಕನಸಾಗಿ ಉಳಿಯುತ್ತೆ ಅಂತ ಅಂದುಕೊಂಡಿದ್ದ. ಚಿಕ್ಕಪ್ಪ ಅವನನ್ನ ನೋಡಿ ಸುನೀಲ್ ಹೇಗಿದ್ದೀಯಾ ಅಂತಂದ್ರು. ಅವನು ಹೌದು ಚೆನ್ನಾಗಿದ್ದೇನೆ ಅಂತ ಹೇಳಿ ತನ್ನ ರೂಮಿಗೆ ಹೋದ. ಸ್ವಲ್ಪ ಸಮಯದ ನಂತರ ಚಿಕ್ಕಪ್ಪ ಅವನನ್ನ ಊಟಕ್ಕೆ ಕರೆದರು. ಅವರೆಲ್ಲರೂ ಕುಳಿತು ಊಟ ಮಾಡ್ತಾ ಇದ್ರು. ಸುನೀಲ್ ಚಿಕ್ಕಮ್ಮನ ಕಡೆಗೆ ನೋಡ್ತಾ ಇದ್ದ ಮತ್ತು ಚಿಕ್ಕಮ್ಮ ಕೂಡ ಅವನನ್ನ ನೋಡಿ ನಗುತ್ತಾ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ರು. ಚಿಕ್ಕಪ್ಪ ಕೂಡ ಊಟ ಮುಗಿಸಿ ಹೊರಗಡೆ ಹೋದ್ರು. ಆದರೆ ಸುನೀಲ್ ನಿಧಾನವಾಗಿ ಊಟ ಮಾಡ್ತಾ ಇದ್ದ. ಚಿಕ್ಕಮ್ಮ ಅವನ ಬಳಿ ಬಂದು ಕೇಳಿದಳು, ಏನ್ ಸುನೀಲ್ ನನ್ನ ಮೇಲೆ ಕೋಪನ ಅಂತ? ಸುನೀಲ್ ಹೇಳಿದು ಹೌದು ಅಂತ. ಆಗ ಅವಳು ಹೇಳಿದಳು, ನೀನು ನನ್ನ ಮಾತನ್ನ ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ, ಇದು ತಪ್ಪು ಅಂತ. ಸುನೀಲ್ ಹೇಳಿದ, ಇದರಲ್ಲಿ ತಪ್ಪು ಏನಿದೆ? ಆಗ ಚಿಕ್ಕಮ್ಮ ಹೇಳಿದಳು, ನೀನು ಊಟ ಮುಗಿಸಿ ನಿನ್ನ ರೂಮಿಗೆ ಹೋಗಿ ಮಲ್ಕೋ ಅಂತ. ಸುನೀಲ್ ಹೇಳಿದ, ನಾನು ಮಲಗುತ್ತೇನೋ ಇಲ್ವೋ ನಿಮಗೆ ಯಾಕೆ ಅಂತ ಕೋಪ ಮಾಡಿಕೊಂಡು ಹೇಳಿದ. ಇವತ್ತು ರಾತ್ರಿ ಟೆರೆಸ್ ಮೇಲೆ ಕುಳಿತಿರ್ತೀನಿ ಇದನ್ನ ಹೇಳಿ ಅವನು ತನ್ನ ರೂಮಿಗೆ ಹೋಗ್ಬಿಟ್ಟ. ಹೇಗಾದ್ರೂ ಮಾಡಿ ತನ್ನ ಕನಸನ್ನ ನನಸು ಮಾಡಿಕೊಳ್ಳಬೇಕು ಅಂತ ಅವನು ನಿರ್ಧರಿಸಿ ಬಿಟ್ಟಿದ್ದ. ಎಲ್ಲರೂ ಮಲಗಿದ ನಂತರ ಸುನೀಲ್ ತನ್ನ ರೂಮಿನ ಬಾಗಿಲನ್ನ ತೆರೆದ. ತಾನು ಟೆರೆಸ್ಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಚಿಕ್ಕಮ್ಮನಿಗೆ ತಿಳಿಯಲಿ ಅಂತ ಹಾಗೆ ಮಾಡಿದ. ಹೋಗಿ ಸುಮಾರು 1-2 ನಿಮಿಷ ಆಗಿತ್ತು. ಆಗ ಅವನಿಗೆ ಒಂದು ಹೆಜ್ಜೆಯ ಶಬ್ದ ಕೇಳ್ತು. ಯಾರೋ ಬರ್ತಾ ಇದ್ದಾರೆ ಅಂತ ಹಿಂದೆ ತಿರುಗಿ ನೋಡಿದಾಗ ಚಿಕ್ಕಮ್ಮ ಟೆರೆಸ್ಗೆ ಬರ್ತಾ ಇದ್ರು. ಚಿಕ್ಕಮ್ಮ ಅವರ ಪಕ್ಕ ಕುಳಿತು ಹೇಳಿದಳು, ನಿನಗೆ ಹುಚ್ಚು ಹಿಡಿದಿದ್ದೀಯಾ? ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ಆಗ ಸುನೀಲ್ ಹೇಳಿದ, ನನ್ನ ಇಷ್ಟ, ನಾನು ಏನು ಬೇಕು ಅದನ್ನ ಮಾಡ್ತೀನಿ, ನೀವು ಕೆಳಗೆ ಹೋಗಿ ಅಂತ ಕೋಪದಿಂದ ಹೇಳಿದ. ಆಗ ಚಿಕ್ಕಮ್ಮ ಅವನ ಕೈಯನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದರು, ಸುನೀಲ್ ಲಗಿನಿಂದ ನಾನು ಕೂಡ ನಿನ್ನ ಜೊತೆಗೆ ಇದ್ದೇನೆ, ನನ್ನ ಮನಸ್ಸಲ್ಲಿ ನೀನೇ ಇದ್ದೀಯಾ ಅಂತ ಹೇಳಿ ಸ್ವಲ್ಪ ತಡೆದು ಮತ್ತೆ ಹೇಳಿದ್ರು. ಆದರೆ ಈಗ ನಾವು ಆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಸದ್ಯಕ್ಕೆ ಅದು ನಮಗೆ ಒಳ್ಳೆಯದು. ಆದರೆ ನೀನು ನನ್ನ ಜೊತೆ ಯಾವ ಕೆಲಸ ಮಾಡೋದಕ್ಕೆ ಬಯಸ್ತಾ ಇದೆಯೋ ಅದನ್ನ ಒಂದು ದಿನ ಖಂಡಿತ ಮಾಡೇ ಮಾಡ್ತೀಯಾ? ನಿನ್ನ ಕನಸು ಖಂಡಿತ ಈಡೇರಿಸುತ್ತೇನೆ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ. ಸುನೀಲ್ ಚಿಕ್ಕಮ್ಮನ ಮಾತನ್ನ ಅರ್ಥ ಮಾಡಿಕೊಂಡು ಸರಿ ಅಂತ ಹೇಳ್ದ. ಬೆಳಗ್ಗೆ ಚಿಕ್ಕಮ್ಮ ಹೇಳಿದ್ರು, ರಾಜ ನನ್ನ ಮಾತನ್ನ ಗಮನ ಇಟ್ಟು ಕೇಳು, ನಾನು ಹೇಳ್ತೀನಿ ಅಂತ ಹೇಳಿದೀನಲ್ಲ ಅಂತ. ನಂತರ ಬೆಳಗ್ಗೆ ಸೋಫಾ ಮೇಲೆ ಸುನೀಲ್ ಮತ್ತು ಚಿಕ್ಕಮ್ಮ ಚಹಾವನ್ನ ಕುಡಿತಾ ಕೂತ್ಕೊಂಡಿದ್ರು. ಆಗ ಚಿಕ್ಕಪ್ಪ ಬಂದು ಹೇಳಿದ್ರು, ನಾನು ನಿಮ್ಗೆ ಒಂದು ಮಾತನ್ನ ಹೇಳಲು ಬಂದಿದ್ದೇನೆ. ಈಗ ನಾನು ಮತ್ತೆ ತಕ್ಷಣ ವಾಪಸ್ ಬರೋದಿಲ್ಲ, ನಾನು ಆಫೀಸ್ಗೆ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಮತ್ತು ಸುಮಾರು 1-2 ತಿಂಗಳ ನಂತರವೇ ವಾಪಸ್ ಬರ್ತೀನಿ. ಆಮೇಲೆ ಚಿಕ್ಕಪ್ಪ ಹೇಳಿದ್ರು, ಸುನೀಲ್, ಈಗ ಮನೆಯ ಜವಾಬ್ದಾರಿ ಎಲ್ಲ ನಿನ್ನದು, ನೀನೇ ಈ ಮನೆನ ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ನಿನ್ನ ಚಿಕ್ಕಮ್ಮನನ್ನ ಚೆನ್ನಾಗಿ ನೋಡ್ಕೋ. ಆವಾಗ ಸುನೀಲ್ ಹೇಳ್ದ, ಚಿಕ್ಕಪ್ಪ ನೀವು ನಿಶ್ಚಿಂತೆಯಿಂದ ಇರಿ, ನಾನು ಮನೆ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸುತ್ತೇನೆ ಅಂತ ಹೇಳ್ದ ಮತ್ತು ಚಿಕ್ಕಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. 1 ಗಂಟೆಯ ನಂತರ ಚಿಕ್ಕಪ್ಪನ ಟ್ರೈನ್ ಇತ್ತು. ಸುನೀಲ್ ಅವರನ್ನ ಕರೆದುಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತಿಸಿ ಬಂದ. ಅವನು ಮನೆಗೆ ಬಂದಾಗ ಚಿಕ್ಕಮ್ಮ ಅಳ್ತಾ ಇದ್ರು. ಅವನು ಕೇಳಿದ, ಚಿಕ್ಕಮ್ಮ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತ. ಅಳದೆ ಏನ್ ಮಾಡ್ಲಿ, ನಿನ್ನ ಚಿಕ್ಕಪ್ಪ ಈಗಾಗಲೇ ಎಷ್ಟೋ ದಿನಗಳ ನಂತರ ಆಗಾಗ ಬರ್ತಾ ಇದ್ರು, ಅವರು ಈಗ ಡೈರೆಕ್ಟ್ ಆಗಿ ಸುಮಾರು 2 ತಿಂಗಳ ನಂತರ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇನ್ನು ಅಳೋದಕ್ಕೆ ಶುರು ಮಾಡಿದ್ರು. ಸುನೀಲ್ ಚಿಕ್ಕಮ್ಮನ ಹಾಸಿಗೆಯ ಮೇಲೆ ಕೂರಿಸಿ ಹೇಳಿದ, ಚಿಕ್ಕಮ್ಮ ಪರವಾಗಿಲ್ಲ, ಚಿಕ್ಕಪ್ಪ ಕೆಲಸಕ್ಕೆ ಹೋಗಲೇಬೇಕಿತ್ತು ಮತ್ತು ನಿಮ್ಮನ್ನ ನೋಡಿಕೊಳ್ಳೋದಕ್ಕೆ ನಾನಿದ್ದೀನಿ ಅಂತ ಹೇಳುತ್ತಿದ್ದಂತೆ ಚಿಕ್ಕಮ್ಮ ಸುನೀಲ್ ನನ್ನ ತಬ್ಬಿಕೊಂಡಳು. ಇಲ್ಲಿ ಸುನೀಲ್ಗೆ ಒಂದು ಆಶ್ಚರ್ಯ ಕಾಡಿತ್ತು, ಯಾಕಂದ್ರೆ ಚಿಕ್ಕಪ್ಪ ಹೋಗುವಾಗ ಚಿಕ್ಕಮ್ಮ ಯಾವುದೋ ಹಳೆ ಸೀರೆ ಹಾಕಿದ್ದಳು. ಆದರೆ ರೈಲ್ವೆ ಸ್ಟೇಷನ್ ಇಂದ ವಾಪಸ್ ಬರೋದ್ರೊಳಗೆ ಚಿಕ್ಕಮ್ಮ ಸ್ನಾನ ಮಾಡಿ ಹೊಸ ಸೀರೆ ಹಾಕಿಕೊಂಡು ರೆಡಿಯಾಗಿದ್ದಳು. ನನಗನ್ನಿಸಿತು, ಇವಳು ಈಗ ನನ್ನ ಜೊತೆ ಕಬಡ್ಡಿ ಆಡೋಕೆ ರೆಡಿ ಇದ್ದಾಳೆ ಮತ್ತು ಸುಮ್ನೆ ಅಳೋತರ ನಾಟಕ ಮಾಡ್ತಿದ್ದಾಳೆ ಅಂತ. ಇದರ ನಂತರ ಅವನು ಏನನ್ನೂ ಹೇಳದೆ ಸುಮ್ನೆ ಇದ್ದ. ಇದನ್ನ ಅರ್ಥ ಮಾಡಿಕೊಂಡ ಚಿಕ್ಕಮ್ಮ ತಾನೇ ಮೆಲ್ಲನೆ ಕಬಡ್ಡಿ ಕೆಲಸ ಆರಂಭಿಸಿದಳು, ಯಾಕಂದ್ರೆ ಚಿಕ್ಕಮ್ಮ ಈಗ ಪೂರ್ತಿಯಾಗಿ ಸಿದ್ಧಳಾಗಿದ್ಲು ಎಲ್ಲದಕ್ಕೂ. ಅವಳು ಏನನ್ನು ನೋಡದೆ ತನ್ನೆಲ್ಲ ಪ್ರೀತಿಯನ್ನ ಅವನಿಗೆ ನೀಡಿದ್ಲು. ಸುನೀಲ್ ಕೂಡ ಹಿಂದೆ ಸರಿಲಿಲ್ಲ. ಚಿಕ್ಕಪ್ಪ ಯಾವಾಗಲೂ ಚಿಕ್ಕಮ್ಮನನ್ನ ಅರ್ಧದಲ್ಲೇ ಬಿಟ್ಟು ಬಿಡ್ತಾ ಇದ್ರು. ಆದರೆ ಇವತ್ತು ಆ ಕೊರತೆಯನ್ನ ಸುನೀಲ್ ಪೂರೈಸ್ತಾ ಇದ್ದ. ಅವನು ಇಡೀ ರಾತ್ರಿ ಚಿಕ್ಕಮ್ಮನ ಸೇವೆ ಮಾಡಿದ ಮತ್ತು ತುಂಬಾ ಆನಂದಿಸಿದನು. ಚಿಕ್ಕಮ್ಮ ಕೂಡ ಮನಸಾರೆ ಪ್ರೀತಿಯನ್ನ ತೋರಿಸ್ತಾ ಇದ್ಲು ಮತ್ತು ವಿಭಿನ್ನ ರೀತಿಗಳಲ್ಲಿ ವಿಭಿನ್ನ ಶಬ್ದಗಳನ್ನು ಮಾಡುತ್ತಾ ಪೂರ್ತಿಯಾಗಿ ಸುಖವನ್ನ ಪಡೆದಳು. ಸುಮಾರು 3 ಗಂಟೆ ಆಗಿತ್ತು ಮತ್ತು ನಂತರ ಅವರಿಬ್ಬರು ಜೊತೆಗೆ ಮಲ್ಕೊಂಡ್ರು. ನೆಕ್ಸ್ಟ್ ಡೇ ಚಿಕ್ಕಮ್ಮ ಎದ್ದಾಗ ಅವಳ ಮುಖದಲ್ಲಿ ಒಂದು ಖುಷಿ ಎದ್ದು ಕಾಣಿಸ್ತಾ ಇತ್ತು.
ಆಮೇಲೆ ಚಿಕ್ಕಮ್ಮ ಅವನ ಕೈಯನ್ನ ಹಿಡಿದು ಹೇಳಿದ್ಲು, ಸುನೀಲ್, ನೀನು ಯಾವಾಗಿಂದ ತಳಮಳಿಸ್ತಾ ಇದ್ದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನೀನು ನನಗೆ ನೀಡಿದ ಖುಷಿಗಾಗಿ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಅಂತ. ಆಗ ಸುನೀಲ್ ಹೇಳಿದ, ನೀವು ನನ್ನ ಮಾತನ್ನೇ ಕೇಳ್ತಾ ಇರಲಿಲ್ವಲ್ಲ, ಮತ್ತು ಇವತ್ತು ನೋಡಿ ನಿಮ್ಮ ಮುಖದ ಮೇಲೆ ನಗು ಎಷ್ಟೊಂದು ಚೆನ್ನಾಗಿದೆ. ನೀವು ಒಳಗಿನಿಂದ ಎಷ್ಟೊಂದು ಖುಷಿಯಾಗಿದ್ದೀರಿ ಅಂತ ನಿಮ್ಮ ಮುಖ ಹೇಳ್ತಾ ಇದೆ. ನಂತರ ಚಿಕ್ಕಮ್ಮ ಅವನನ್ನು ತಬ್ಬಿಕೊಂಡು ಥ್ಯಾಂಕ್ ಯು ನನ್ನ ಬಂಗಾರ ಅಂತ ಹೇಳಿದ್ಲು. ಅವತ್ತಿನಿಂದ ಸುನೀಲ್ ತನ್ನ ಚಿಕ್ಕಮ್ಮನ ಕೊನೆಯಲ್ಲಿ ಅವಳ ಜೊತೆ ಮಲಗುವುದಕ್ಕೆ ಶುರು ಮಾಡಿದ. ಮತ್ತು ಈಗ ಅವರಿಬ್ಬರೂ ಪ್ರತಿದಿನ ಖುಷಿಯಾಗಿರೋದಕ್ಕೆ ಪ್ರಾರಂಭ ಮಾಡಿದ್ರು.